50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 17 ಆಗಿತ್ತು. ಇವತ್ತು ಮಧ್ಯಾಹ್ನ ಎಲ್ಲಿಗೆ ನಾನು ಹೊರಟೆ ಅಂದೆ ಗಾಡಿ ಇಟ್ಕೊಂಡು, ಕೂದಲೆಲ್ಲ ತೆಗಿಲಿಕ್ಕಿತ್ತು. ಹಾಗೆ ಗಾಡಿ ಇಟ್ಕೊಂಡು ನಾನು ಸೀದಾ ಹೊರಟೆ. ಹೋಗೋ ರೂಟಲ್ಲಿ ಕ್ಯಾಮರಾ ಇಟ್ಕೊಂಡು ಮುಂದೆ ಮತ್ತೆ ನನ್ನನ್ನು ತೋರಿಸ್ತಾ ಇದ್ದೆ ಕ್ಯಾಮರಾದಲ್ಲಿ. ಸೆಲೂನಿಗೆ ಹೋಗಿ ರೀಚ್ ಆಗಿ ಆಯಿತು. ನಾನು ಫಸ್ಟ್ ಈ ಥರ ಕಾಣ್ತಾ ಇದ್ದೆ, ಮತ್ತು ನೋಡುವ ನಾನು ಈ ಥರ ಕಾಣ್ತೇನೆ ಅಂತ. ಆದಮೇಲೆ ಕೂದಲೆಲ್ಲ ಕಟ್ ಮಾಡಲಿಕ್ಕೆ ಶುರು ಮಾಡಿದರು. ಆದರೆ ಫೈನಲ್ ಲುಕ್ ನನಗೆ ಈ ಥರ ಬಂತು. ನನಗೆ ಖುಷಿ ಆಯಿತು. ಬೈಯಸ್ ಹೇಳಿದರು ಕೂದಲು ಸ್ವಲ್ಪ ಜಾಸ್ತಿ ಹೋಗಿದೆ ನಿಮ್ಮ ತಲೆಯಲ್ಲಿ ಅಂತ. ಅದು ಪರವಾಗಿಲ್ಲ ಅಂತ ಹೇಳ್ಕೊಂಡು ಸಡ್ತಾ ಗಾಡಿ ಇಟ್ಕೊಂಡು ನಾನು ಸೀದಾ ಮತ್ತೆ ನನ್ನ ಮನೆಗೆ ಬಂದು ಸ್ನಾನ ಮಾಡಿ ನಾನು ಎಲ್ಲಿಗೆ ಹೊರಟೆ ಅಂದರೆ ಶೆಡ್ಡಿಗೆ ಹೋಗ್ಲಿಕ್ಕಿತ್ತು. ಹಾಗೆ ಗಾಡಿಯಲ್ಲಿ ಗಾಳಿ ಇರಲಿಲ್ಲ. ಗಾಳಿಯಲ್ಲಿ ಹಾಕ್ಕೊಂಡು ನಾನು ಮತ್ತೆ ಬೇಕರಿಗೆ ಹೋದೆ, ಕಿಶೋರಣ್ಣ ಮತ್ತು ನಾನು. ಅಲ್ಲಿ ಮೆತ್ತೆ ಗಂಜಿ ಸಹ ಪಾರ್ಸಲಲ್ಲಿ ಮಾಡ್ತಾಯಿದ್ರು. 80 ರೂಪಾಯಿ ಅಂತೆ ಮೆತ್ತೆ ಗಂಜಿಗೆ. ಮೊದಲೆಲ್ಲ ಮನೆಯಲ್ಲೇ ಮಾಡ್ತಿದ್ರು, ಈಗ ಪಾರ್ಸೆಲ್ ತರುವ ಥರ ಆಗಿದೆ. ಮತ್ತು ನನಗೆ ಡಾರ್ಕ್ ಚಾಕ್ಲೇಟ್ ಬೇಕಿತ್ತು, ಮತ್ತು ಡಾರ್ಕ್ ಚಾಕ್ಲೇಟ್ ತೆಕೊಂಡೆ. ಆದಮೇಲೆ ಶೆಡ್ಡಿಗೆ ಹೋಗಿ ರೀಚ್ ಆಗಿದ್ದು. ಅಲ್ಲಿ ಬಿಸ್ಲರಿ ನೀರು ಮಾರಿ 50 ರೂಪಾಯಿ ಇದಕ್ಕೆ. ಪಪ್ಸ್ ತಿಂದು ಮತ್ತು ನಾನು ಸ್ಯಾಮಲ್ಲಿ ಆಟ ಆಡಲಿಕ್ಕೆ ಕೂತ್ಕೊಂಡೆ. ಅವನು ಆ ಕಡೆ ಈ ಕಡೆ ಹೋಗ್ತಾ ಇದ್ದ, ನಾನು ಅವನ ಸುತ್ತ ಆಟ ಆಡ್ತಾಯಿದ್ದೆ. ಅವನ ಜೊತೆ ನನಗೆ ಆಟ ಆಡಲಿಕ್ಕೇ ಖುಷಿ, ಯಾಕೆಂದರೆ ಅವನೆಲ್ಲನ ಈ ಥರ ಅಲ್ಲ. ಮತ್ತು ನಾನು ಗಾಡಿ ಇಟ್ಕೊಂಡು ಸೀದಾ ಹೊರಟೆ. ಹೋಗುವಾಗ ಮಳೆ ಬಂತು ಮಾರೆ. ಗಾಡಿ ಬದಿಯಲ್ಲಿ ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದೆ. ಸಂಜೆ ಆಗುವಾಗ ನಾನು ಮತ್ತೆ ಜಿಮ್ಮಿಗೆ ಹೊರಟೆ. ಜಿಮ್ಮಿನ ಒಳಗೆ ಹೋಗುವಾಗ ಅಷ್ಟು ಜನ ಇರಲಿಲ್ಲ ಇವತ್ತು, ಯಾಕೆಂದರೆ ನಾನು ಸ್ವಲ್ಪ ಹೋಗುವಾಗ ಲೇಟಾಗಿತ್ತು. ಇವತ್ತು ನನಗೆ ವರ್ಕೌಟ್ ಇದ್ದದ್ದು ಟೆಸ್ಟ್ ವರ್ಕೌಟ್ ಮತ್ತು ಟ್ರೈಸೆಪ್ಸ್. ಆದಮೇಲೆ ಆಟಿನಲ್ಲಿ ಅಲ್ಲಿ ಇಟ್ಕೊಂಡು ಕೈ ದೂರ ಇಟ್ಕೊಂಡೆ, ನಮಗೆ ಅದೆಲ್ಲ ಸೂಟ್ ಆಗೋದಿಲ್ಲ ಅಂತ. ಇವತ್ತಿದ ವರ್ಕೌಟ್ ಎಲ್ಲ ಆಯಿತು. ತುಳುನಾಡ ಲಾಗ್ 19 ಪೇಜಲ್ಲಿ ಯಾರಾದರೆ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ಡೇಸ್ ಕನ್ನಡ ಲಾಗ್ ಚಾಲೆಂಜಲ್ಲಿ ಡೇ 17 ಆಗಿತ್ತು. ಇವತ್ತಿನ ಲಾಗ್ ಮುಗಿಸ್ತಿದ್ದೇನೆ. ಬೈ ಬೈ, ನಾಳೆ ಸಿಕ್ಕುವ.